ಹೆಲೋ ಗಾಯ್ಸ್, ನಾನಿವಾಗ ನಿಮಗೆ ವೈಟ್ ಸಾಸ್ ಪಾಸ್ತಾ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಬಾಣಲೆಗೆ ಫಸ್ಟ್ ಬಂದುಬಿಟ್ಟು ಆಯಿಲ್ ಆರ್ ಬಟರ್ನ ಹಾಕ್ಕೊಬೇಕು ಸ್ವಲ್ಪ ಮಟ್ಟಿಗೆ. ಅದಾದಮೇಲೆ 2 ಸ್ಪೂನ್ ಆಗೋವಷ್ಟನ್ನ ಮೈದಾ ಹಾಕ್ಕೊಬೇಕು. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೈದಾ ಹಾಕ್ಬಿಟ್ಟು ಸರಿಯಾಗಿ ಮಿಕ್ಸ್ ಆದಮೇಲೆ ಒಂದು ಪ್ಯಾಕೆಟ್ ಆಗೋವಷ್ಟು ಹಾಲು ಹಾಕ್ಕೊಬೇಕು. ಹಾಲು ಹಾಕ್ಕೊಂಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಸರಿಯಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿ, ಸ್ವಲ್ಪ ಜಾಸ್ತಿ ಏನು ಬೇಡ. ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಚಿಟಿಕೆ ಆಗೋಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಅದಾದಮೇಲೆ ಇದಕ್ಕೆ ಪೆಪ್ಪರ್ ಪೌಡರ್ ಹಾಕ್ಕೊಬೇಕು ಸ್ವಲ್ಪ. ಅದಾದಮೇಲೆ ಚೀಸ್ ಹಾಕ್ಕೊಳ್ಳಿ. ಚೀಸ್ ಹಾಕ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಎಲ್ಲ ಯೂನಿಫಾರ್ಮ್ ಆದಮೇಲೆ ಸೈಡ್ಗೆ ಎತ್ತಿಟ್ಕೊಳ್ಳಿ. ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿಬಿಟ್ಟು ಅದಾದಮೇಲೆ ಒಂದು ಸೈಡ್ಗೆ ಪಾಸ್ತಾನ ಬೇಯಿಸ್ಕೊಳ್ಳಿ. ಬೇಯಿಸಿಟ್ಟಿರೋ ಪಾಸ್ತಾ ಇದು. ಅದಾದಮೇಲೆ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್, ಕ್ಯಾರೆಟ್, ಆನಿಯನ್ ಮತ್ತು ಬೇಯಿಸಿಟ್ಟಿರೋ ಸ್ವೀಟ್ ಕಾರ್ನ್ ಮತ್ತು ಗಾರ್ಲಿಕ್ ಇದನ್ನೆಲ್ಲ ಚಾಪ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಬಿಟ್ಟು ಚಾಪ್ ಮಾಡಿರೋ ಎಲ್ಲ ವೆಜಿಟೇಬಲ್ಸ್ನ ಆ ಪ್ಯಾನ್ಗೆ ಹಾಕ್ಬಿಡಿ. ಇಷ್ಟೆಲ್ಲ ಆದಮೇಲೆ ಬೇಯಿಸಿಟ್ಟಿರೋ ಸ್ವೀಟ್ ಕಾರ್ನು ಕೂಡ ಇದರೊಳಗಡೆನೆ ಹಾಕ್ಕೊಳ್ಳಿ. ಅದಾದಮೇಲೆ ಪೆಪ್ಪರ್ ಪೌಡರ್, ರೆಡ್ ಚಿಲ್ಲಿ ಫ್ಲೇಕ್ಸ್ ಮತ್ತು ಸಾಲ್ಟ್ನ ಇದರೊಳಗಡೆ ಹಾಕ್ಕೊಂಬಿಟ್ಟು ಎಲ್ಲನೂ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ನಾವು ಇದಕ್ಕೆ ರೆಡ್ ಪಾಸ್ತಾಕ್ಕೆ ಬೇಕಾಗುವಂಥ ಮಸಾಲಾನ ತೊಗೊಂಬಂದಿದ್ದೀವಿ. ನಾವು ಟೇಸ್ಟ್ಗೋಸ್ಕರ ಹಾಕ್ಕೊತಾ ಇದ್ದೀವಿ. ಇದು ಬಂದುಬಿಟ್ಟು ಆಪ್ಷನಲ್ಲು. ಇದು ಹಾಕೋದ್ರಿಂದ ವೈಟ್ ಸಾಸ್ ಪಾಸ್ತಾ ಹೋಗ್ಬಿಟ್ಟು ರೆಡ್ ಆಗುತ್ತೆ. ನಿಮ್ಮ ಇಷ್ಟ, ಹಾಕ್ಕೊಬೋದು, ಇಲ್ಲ ಅಂದರೆ ಇಲ್ಲ. ಅದಾದಮೇಲೆ ಬೇಯಿಸಿಟ್ಟಿರೋ ಪಾಸ್ತಾನ ಇದಕ್ಕೆ ಹಾಕ್ಕೊಳ್ಳಿ. ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಬೇಯಿಸಿ. ಎಲ್ಲ ಬೆಂದಾದಮೇಲೆ ನಾವು ಸೈಡ್ಗೆ ವೈಟ್ ಸಾಸ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕ್ಕೊಂಬಿಡಿ. ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಒಂದು 10 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಬೇಯಿಸಿ. ಇದು ರೆಡ್ ಏನಕ್ಕಾಗಿದೆ ಅಂದರೆ ನಾವು ಪಾಸ್ತಾಗೆ ಬೇಕಾಗಿರೋ ಮಸಾಲ ಹಾಕ್ಕೊಂಡಿದ್ದೀವಿ. ಇವಾಗ ನಮ್ಮ ಪಾಸ್ತಾ ಬಂದುಬಿಟ್ಟು ರೆಡಿ.